ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಇನ್ ಆಕ್ಷನ್. ಹೌದು, ಬೆಂಗಳೂರಿನಲ್ಲಿ ಎಂಜಿನಿಯರ್ಗಳೇ ಗಮನ ವಹಿಸಬೇಕಾದಂತ ಸುದ್ದಿ ಇದು. ಯಾಕಂತ ಅಂದ್ರೆ ಇನ್ನು ಮುಂದೆ ಕಳಪೆ ಕಾಮಗಾರಿ ಮಾಡಿದ್ರೆ ನಿಮಗೆ ಉಳಿಗಾಲವಿರಲ್ಲ. ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಇನ್ ಆಕ್ಷನ್ ಅಂದ್ರೆ ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿನ ಎಂಜಿನಿಯರ್ಸ್ಗಳು ಗಮನಿಸಬೇಕು, ಕಳಪೆ ಕಾಮಗಾರಿ ಮಾಡಿದ್ರೆ ಇನ್ನು ಮುಂದೆ ಉಳಿಗಾಲವಿಲ್ಲ, ಸ್ಪಾಟ್ನಲ್ಲೇ ಅಮಾನತು ಆಗೋದು ಗ್ಯಾರಂಟಿ, ಬೇಜವಾಬ್ದಾರಿತನ ತೋರಿ ಕೆಲಸ ಮಾಡೋಕೆ ನಿಂತ್ರೆ ಕಂಪನಿಯೂ ಕಪ್ಪು ಪಟ್ಟಿಗೆ ಸೇರೋದು ಫಿಕ್ಸ್ ಆಗುತ್ತೆ. ಎಚ್ಚರ ವಹಿಸಬೇಕು, ಕೆಬಿಜಿ ಇನ್ ಆಕ್ಷನ್ ಮೋಡ್. ಇಂದು ಒಬ್ಬರ ಇಂಜಿನಿಯರ್ ತಲೆದಂಡ ಆಗಿದೆ, ನಾಳೆ ಇನ್ನಷ್ಟು ವಿಕೆಟ್ ಬೀಳೋದು ಫಿಕ್ಸ್ ಅಂತ ಹೇಳ್ಬೋದು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ. ಎಂಜಿನಿಯರ್ಸ್ಗಳು ಬೆಂಗಳೂರಿನಲ್ಲಿ ಕಳಪೆ ಕಾಮಗಾರಿ ಮಾಡಿದ್ರೆ ಒಂದ್ಯಾವುದೋ ರೋಡ್ ಮಾಡಬೇಕು ಅಂತ ಅಥವಾ ಇನ್ಯಾವುದೋ ಒಳಚರಂಡಿ ಮಾಡಬೇಕು ಅಂತ ಡ್ರೈನೇಜ್ ಸಿಸ್ಟಮ್ ಅನ್ನ ಕರೆಕ್ಟ್ ಆಗಿ ಮಾಡದೇ ಇದ್ರೆ ಅಥವಾ ಈ ರೀತಿಯಾಗಿ ಏನೇನು ಸಮಸ್ಯೆ ಇದೆಯಲ್ಲ ಬೆಂಗಳೂರಿನಲ್ಲಿ, ಅದೇನಾದ್ರೂ ಅರ್ಧಕ್ಕೆ ನಿಂತು ಅಥವಾ ಕಳಪೆ ಕಾಮಗಾರಿ ಏನಾದ್ರೂ ಮಾಡಿದಿರಾ ಅಂತ ಗೊತ್ತಾದ್ರೆ, ಯಾವುದಾದ್ರೂ ಬಿಲ್ಡಿಂಗ್ ವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು, ಕಳಪೆ ಕಾಮಗಾರಿ ಅಂತ ಗೊತ್ತಾಗಿದೆ ಅಂತ, ಕಳಪೆ ಕಾಮಗಾರಿ ಅಂತ ಬಂದ್ರೆ ಕಂಪನಿ ಕೂಡ ಬ್ಲ್ಯಾಕ್ ಲಿಸ್ಟಿಗೆ ಸೇರುತ್ತೆ. ಅದ್ರ ಜೊತೆಗೆ ಆ ಇಂಜಿನಿಯರ್ ಕೂಡ ತಲೆದಂಡ ಆಗುತ್ತೆ. ಈಗಾಗಲೇ ಒಬ್ಬರ ತಲೆದಂಡ ಆಗಿರುವಂಥದ್ದು, ಯಾರ್ದೋ ಒಬ್ಬರದಾಗಿದೆ ಬಿಡಿ, ನಮ್ಗೇನು ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋ ಆಗಿಲ್ಲ. ಬೆಂಗಳೂರಿನಲ್ಲಿ ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಡಿಬೇಕು. ಮೊದಲನೇದಾಗಿ ಬೆಂಗಳೂರಿನಲ್ಲಿ ಮಳೆ ಆಯಿತು ಅಂತ ಅಂದರೆ ಏನೆಲ್ಲ ವ್ಯವಸ್ಥೆ ಆಗುತ್ತೆ ಅದ್ರ ಬಗ್ಗೆ ಗಮನ ವಹಿಸಬೇಕಾಗಿದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು. ಇದೇ ರೀತಿಯಾಗಿ ಕಟ್ಟುನಿಟ್ಟಿನ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕಾಗಿದೆ. ಜಿಬಿ ಅಧಿಕಾರಿಗಳಿಗೂ ಕೂಡ ಇದನ್ನ ವಾರ್ನ್ ಮಾಡಬೇಕಾಗಿದೆ. ಕಳಪೆ ರೋಡ್ ನಿರ್ಮಿಸಿದ ಎಂಜಿನಿಯರ್ ಅಮಾನತಾಗಿದ್ದಾರೆ. ಸಂಪಂಗಿ ರಾಮನಗರ ವ್ಯಾಪ್ತಿಯಲ್ಲಿ ಕಳಪೆ ಡಾಂಬರೀಕರಣ, ಸರಿ ಪ್ರಮಾಣದಲ್ಲಿ ಡಾಂಬರು ಮತ್ತು ಜಲ್ಲಿ ಮಿಶ್ರಣವಾಗಿರಲಿಲ್ಲ. ಗುಣಮಟ್ಟವನ್ನ ಕಾಪಾಡಿಕೊಳ್ಳಲು ಎಂಜಿನಿಯರ್ ವಿಫಲರಾಗಿದ್ದಾರೆ. ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಕರ್ತವ್ಯ ಲೋಪ ಎಸಗಿರುವಂತಹ ಇಂಜಿನಿಯರ್ ತಲೆದಂಡ ಆಗಿದೆ. ಸಂಪಂಗಿ ರಾಮನಗರದ ಸಹಾಯಕ ಇಂಜಿನಿಯರ್ ಪೂಜಾರಪ್ಪ ಆಯುಕ್ತರ ಪರಿಶೀಲನೆ ವೇಳೆ ಕಳಪೆ ಕಾಮಗಾರಿ ಪತ್ತೆಯಾಗಿರುವಂಥದ್ದು. ಕಳಪೆ ಗುಣಮಟ್ಟ ನೋಡಿ ಅಧಿಕಾರಿಗೆ ಬೆಂಡೆತ್ತಿದ್ದ ಕೃಷ್ಣ ಬೈರೇಗೌಡ ಎಂಜಿನಿಯರ್ ಅಮಾನತು ಮಾಡುವಂತೆ ಸಚಿವರಿಂದ ನಿರ್ದೇಶನವನ್ನ ಕೊಡಲಾಗಿದೆ. ಸಚಿವರು ಕ್ಲಾಸ್ ತೆಗೆದುಕೊಂಡ ಬೆನ್ನಲ್ಲೇ ಪೂಜಾರಪ್ಪ ಅಮಾನತಾಗಿದ್ದಾರೆ. ಅಮಾನತು ಆದೇಶ ಹೊರಡಿಸಿದ ಕೇಂದ್ರ ನಗರ ಪಾಲಿಕೆ ಆಯುಕ್ತರು ಕಾಮಗಾರಿ ನಡೆಸಿದ ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅಂತ ಆದೇಶವನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ವಾರ್ನಿಂಗ್ ಕೊಟ್ಟ ಸಚಿವ ಕೆಬಿಜಿ ಸರಿಯಾಗಿ ಕೆಲಸ ನಿರ್ವಹಿಸದೆ ಇದ್ದರೆ ಇದೇ ರೀತಿ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಖಡಕ್ ಆಗಿ ಹೇಳ್ಬಿಟ್ಟಿದ್ದಾರೆ. ಈ ಯಾವುದೋ ಒಂದು ರೋಡು ನಿರ್ಮಾಣ ಆಗಿರೋದಿಲ್ಲ, ಅಲ್ಲಿ ಯಾರೋ ಒಬ್ಬ ಅಧಿಕಾರಿ ಬರ್ತಾ ಇರ್ತಾರೆ ಅಥವಾ ಯಾರೋ ಒಬ್ರು ಸಚಿವರು ಆ ರೋಡಲ್ಲಿ ಬರ್ತಾ ಇರ್ತಾರೆ ಅಂತ ಅರ್ಥಕ್ಕೆ ಇಡೀ ರಾತ್ರಿಯಲ್ಲಿ ಒಂದು ರಾತ್ರಿಯಲ್ಲಿ ಇಡೀ ರೋಡೇ ನಿರ್ಮಾಣ ಆಗ್ಬಿಟ್ಟಿರುತ್ತೆ. ಅದು ಹೇಗಪ್ಪ ಸಾಧ್ಯ ಅಂತ ನೋಡಿದ್ರೆ ಟ್ಯಾಪೆ ಹಚ್ಚುವಂತ ಕೆಲಸ ಮಾಡಿರ್ತಾರೆ ಅಲ್ಲಿ ಇಂಜಿನಿಯರ್ಸ್ಗಳು. ಈ ರೀತಿಯಾಗಿ ಏನಾದರೂ ಕಂಡು ಬಂದಲ್ಲಿ ಸ್ಪಾಟ್ ಅಲ್ಲೇ ನಿಮಗೆ ಅಮಾನತು ಮಾಡ್ತೀವಿ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ.